ಆಪ್ಕಿ ಅದಾಲತ್ನಲ್ಲಿ JKLFನ ಚೇರ್ಮನ್ ಯಾಸೀನ್ ಮಲಿಕ್ ಅವರ ಮೇಲಿರುವ ಆರೋಪವೆಂದರೆ ಇವರು ಹೇಳುವುದೇ ಒಂದು ಮಾಡುವುದೇ ಇನ್ನೊಂದು ಎಂಬುದು. ಯಾಸೀನ್ ಅವರೇ, ಇಲ್ಲಿ ಕೂತಿರೋಂಥ ಅಷ್ಟು ಜನಕ್ಕೂ ಗೊತ್ತಿದೆ ನೀವು ಕೇವಲ ಮಾತಿಗಷ್ಟೇ ಗಾಂಧಿ ಅವರ ದಾರಿಯಲ್ಲಿ ನಡೀತಾ ಇದ್ದೀರಿ. ನಾನು ಆಯುಧಗಳನ್ನ ಬಿಟ್ಟಿದ್ದೀನಿ, ಬಂದೂಕನ್ನ ಬಿಟ್ಟಿದ್ದೀನಿ. ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ನಿಮ್ಮ ಗೆಳೆತನ ಇರೋವಂಥದ್ದು ಹಾಫೀಜ್ ಸಯೀದ್ ಜೊತೆಗೆ. ಜಮಾತೆ ಇಸ್ಲಾಮಿಗ್ ಏನ್ ಬೇಕೋ ಅದನ್ನೇ ಮಾಡ್ತೀರಾ, ಜಮಾತ್ ಉಲ್ ದಾವಾಗ್ ಏನ್ ಬೇಕೋ ಅದನ್ನೇ ಮಾಡ್ತೀರಾ ನೀವು. ಮೊದಲು ವಿಷಯ ಏನು ಅಂತಂದ್ರೆ 1994 ನಾವು ಸೀಸ್ ಫೈರ್ ಮಾಡಿದ್ವಿ. 94 ಇಲ್ಲಿ ತನಕ ಈಗ 20 ವರ್ಷ ಆಯಿತು. ನಾನು ನಿಮ್ಮ ದೇಶಕ್ಕೆ ಚಾಲೆಂಜ್ ಮಾಡ್ತೀನಿ, ಈ 20 ವರ್ಷಗಳಲ್ಲಿ ಅವ್ರು ಒಂದು ಎವಿಡೆನ್ಸ್ ಕೊಡ್ಲಿ, ಜಮ್ಮು ಕಾಶ್ಮೀರ್ ಲಿಬರೇಷನ್ ಫಂಡ್ಗೆ ಪೊಲಿಟಿಕಲ್ ಮೂವ್ಮೆಂಟ್ ಇಲ್ಲದೆ ವೈಲೆನ್ಸ್ ಮುಖಾಂತರ ಏನಾದರೂ ಮಾಡಿದ್ರೆ ಒಂದು ಎವಿಡೆನ್ಸ್ ಅನ್ನ ಕೊಡ್ತೀನಿ. 11ನೇ ಫೆಬ್ರವರಿ 2013 ನೀವು ಇಸ್ಲಾಮಾಬಾದಿಗೆ ಹೋದ್ರಿ. ಅಫ್ಜಲ್ ಗುರುನ ನೇಣು ಹಾಕೋದ್ರ ವಿರುದ್ಧವಾಗಿ ನೀವು ಪ್ರತಿಭಟನೆನ ಮಾಡಿದ್ರಿ. ಮತ್ತೆ ಹಾಫೀಜ್ ಸಯೀದ್ ಬಂದು ನಿಮ್ ಜೊತೆಗೆ ಕೂತ್ಕೊಂಡ್ರು. ನನ್ನ ಹತ್ರ ಫೋಟೋ ಇದೆ, ಬೇಕು ಅಂದ್ರೆ ನಾನು ಈಗಲೇ ಆ ಫೋಟೋನ ನಿಮಗೆ ತೋರಿಸ್ತೀನಿ. ನಾನು ಇದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲಿ ನೋಡಿ, ಯಾಸೀನ್ ಮಲಿಕ್ ಮತ್ತೆ ಹಾಫೀಜ್ ಸಯೀದ್. ಹೇಗೆ ಕೂತಿದ್ದೀರಾ ಅಂದ್ರೆ ಇಬ್ರು ಅಣ್ಣ ತಮ್ಮಂದ್ರ ಜೊತೆಲಿ ಕೂತಂಗಿದೆ. ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ರಂಜಾನ್ ಸೀಸ್ ಫೈರ್ ಅನೌನ್ಸ್ ಮಾಡಿದ್ರು, ಆವಾಗ ಆನ್ ರೆಕಾರ್ಡ್ ಅವ್ರು ಏನು ಹೇಳಿದ್ರು ಅಂದ್ರೆ, ಒಂದು ವೇಳೆ ಕಾಶ್ಮೀರ್ನ ಲೀಡರ್ಶಿಪ್ ಪಾಕಿಸ್ತಾನಕ್ಕೆ ನೋಡಿ. ನೀವು ನನಗೆ ಹಾಫೀಜ್ ಸಯೀದ್ ಬಗ್ಗೆ ಮಾತಾಡಿ. ನಾನು ಅದೇ ವಿಷಯಕ್ಕೆ ಬರ್ತಿದ್ದೀನಿ. ನೀವು ಅವ್ರ ಜೊತೆಗೆ ಕೂತಿದ್ರಾ ಅಥವಾ ಕೂತಿದ್ದೆ? ಖಂಡಿತ. ಅವರು ಆತಂಕವಾದಿ ಹೌದು ಅಲ್ವೋ? ನನಗೆ ಮಾತಾಡಕ್ ಬಿಡ್ತೀರಾ ಸ್ವಲ್ಪ ನೀವು? ಸರಿ ಆಯ್ತು, ಹೇಳಿ. ಆವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಹೇಳಿದ್ರು ಅಂದ್ರೆ, ಕಾಶ್ಮೀರ್ ಒಂದ್ ವೇಳೆ ಪಾಕಿಸ್ತಾನ್ ಲೀಡರ್ಶಿಪ್ಗೆ ಹೋಗ್ಬೇಕು ಅಂತಿತ್ತು ಅಂದ್ರೆ ಪಾಕಿಸ್ತಾನ್ ಲೀಡರ್ಗಳ ಜೊತೆ ಮತ್ತೆ ಮಿಲಿಟೆಂಟ್ ಪವರ್ ಜೊತೆ ಪಾಕಿಸ್ತಾನ್ ಜೊತೆ ಮಾತಾಡಬೇಕು ಅಂದ್ರೆ ಒಂದು ಪೀಸ್ಫುಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು ಅಂತ. ಅದಾದ್ಮೇಲೆ ವಾಜಪೇಯಿ ಅವರ ಗವರ್ಮೆಂಟ್ ಚೇಂಜ್ ಆಯಿತು, ಮನಮೋಹನ್ ಸಿಂಗ್ ಅವರು ಸರ್ಕಾರಕ್ಕೆ ಬಂದರು. 2006 ನಂದು ಅವ್ರದ್ದು ಮೀಟಿಂಗ್ ಆಯಿತು, ಒಂದು ಅಫಿಷಿಯಲ್ ಮೀಟಿಂಗ್ ಆಯಿತು. ನಂದು ಅದರಲ್ಲಿ ಒಂದು ಪಾಯಿಂಟ್ ಇತ್ತು, ನಾನು ದೇಶದ ಪ್ರೈಮ್ ಮಿನಿಸ್ಟರ್ ಮುಂದೆ ಇಟ್ಟ ಪಾಯಿಂಟ್ ಇದು. ಅಂದರೆ ಮಿಲಿಟೆಂಟ್ ಲೀಡರ್ಶಿಪ್ ಏನಿದೆಯಲ್ಲ, ನನಗನ್ಸುತ್ತೆ ನೀವು ಅವ್ರನ್ನ ಕೂಡ ಈ ಮಾತುಕತೆಗೆ ಕರೀರಿ. ಅಂದರೆ ಈ ಮಾತುಕತೆ ಮೀಟಿಂಗು ಒಂದು ಪೀಸ್ಫುಲ್ ಆಗಿ ನಡೆದೋಗ್ಬಿಡುತ್ತೆ ಅಂತ. ಪ್ರೈಮ್ ಮಿನಿಸ್ಟರ್ ಸಾಹೇಬರು ಏನು ಹೇಳಿದ್ರು ಅಂದರೆ, ಈ ವಿಷಯಕ್ಕೆ ನಮಗೆ ಸಹಾಯ ಕೂಡ ಬೇಕು ಅಂತ. ನಾನು ಅಮೇರಿಕಕ್ಕೆ ಹೋಗಿದ್ದೆ, ಮತ್ತೆ ಜಲ್ಜಲಾಗ್ ಬಂದೆ ಕಾಶ್ಮೀರಲ್ಲಿ. ಮತ್ತೆ ನಾನು ಅಲ್ಲಿ ಹೋದಾಗ ದುಡ್ಡು ತಗೊಂಡು ಪರಿಹಾರ ತಗೊಂಡು ಹೋಗಿದ್ದೆ ನಾನು ಅಲ್ಲಿಗೆ. ಅದಾದ್ಮೇಲೆ ಮುರೀದ್ ಕ್ಯಾಂಪಲ್ಲಿ ನಾನು ಹೋದಾಗ ಹಾಫೀಜ್ ಸಯೀದ್ ಸಾಬ್ನ ಮೀಟ್ ಮಾಡಕ್ ಹೋದೆ. ಅವರಲ್ಲಿ ಒಂದು ಫಂಕ್ಷನ್ ಮಾಡಿದ್ರು. ಮತ್ತೆ ಫಂಕ್ಷನ್ನಲ್ಲಿ ಜನ ಕೂಡ ಇದ್ರು, ಮತ್ತೆ ಕ್ಯಾಡರ್ ಜನ ಕೂಡ ಇದ್ರು. ಅಲ್ಲಿ ನಾನು ಸ್ಪೀಚ್ ಮಾಡಿದ್ನಲ್ಲ, ಅಲ್ಲಿ ನನ್ನ ಸ್ಪೀಚ್ ಏನಾಗಿತ್ತು, ನಾನು ಅವರಿಗೆ ಜ್ಞಾಪಿಸ್ದೆ. ನಾನೇನಂದೆ ಅಂದರೆ, ಒಬ್ಬ ಇಂಗ್ಲಿಷ್ ಮನುಷ್ಯ ಮಾರ್ಟಿನ್ ಲುಂಗಿಸ್ ಅನ್ನೋನು, ಅವನು ಮುಸ್ಲಿಂ ಆಗಿ ಕನ್ವರ್ಟ್ ಆದ. ಅದಾದ್ಮೇಲೆ ಅವನು 5 ವರ್ಷ ಅರಬಿ ಓದಿದ. ಅದಾದ್ಮೇಲೆ ಇಸ್ಲಾಮಿಕ್ ಹಿಸ್ಟ್ರಿಯಲ್ಲಿ PhD ಮಾಡ್ದ. ಅದಾದ್ಮೇಲೆ ಅವನೊಂದು ಪುಸ್ತಕ ಬರೆದ. ಅದು ಇವತ್ತಿಗೂ ವ್ಯಾಲಿಡ್ ಆಗಿ ನೋಡ್ತಾರೆ ಎಲ್ಲರೂ. ನಾನೇನು ಹೇಳಿದೆ, ಅವನು ಮುಸಲ್ಮಾನ್ ಹೇಗಾದ ಅನ್ನೋದು ಬರೆದಿದ್ದಾನ. ಅವನೇನು ಬರೆದಿದ್ದಾನಂದ್ರೆ, ಹುಜೂರ್ ಅಸ್ಲಾಂನ ಕಡೆಯ ಭಾಗದಲ್ಲಿ ಅವ್ರು ಅದರಲ್ಲಿ ಏನು ಹೇಳ್ತಾರೆ ಅಂದ್ರೆ ನಾನು ನಿಮಗೆ ಹೇಳ್ತೀನಿ, ರೋಜಾ, ನಮಾಜ್ ಮತ್ತು ಜಕಾತ್ ಯಾವುದ್ರ ಮೇಲೆ ಇಸ್ಲಾಂನ ಅಸ್ತಿತ್ವ ನಿಂತಿದೆಯೋ, ನಾನು ನಿಮ್ಗೆ ಹೇಳಲ್ಲ ಇದಕ್ಕಿಂತ ಅದ್ಭುತವಾದದ್ದೇನು, ಇದಕ್ಕಿಂತ ಉತ್ತಮವಾದದ್ದೇನು. ಇದಕ್ಕಿಂತ ಅದ್ಭುತ ಉತ್ತಮವಾದದ್ದು ಏನಂದ್ರೆ, ಯಾರಾದ್ರೂ ನಿಮಗೆ ಶಾಂತಿಯ ಔತಣ ಕೊಟ್ರೆ, ನೆಮ್ಮದಿಯಿಂದ ಇರೋಣ ಅಂದ್ರೆ, ಯು ಪರ್ಚೇಸ್ ಪೀಸ್ ವಿತ್ ಹಿಮ್. ಈ ಮಾತು ನಾನಲ್ಲಿ ಹೇಳಿದೆ. ನೀವು ನನ್ನ ಮಾತು ಬೇರೆ ಬೇರೆ ಮಾತುಗಳನ್ನು ಮಾತಾಡಬೇಡಿ. ನಾನು ಅದೇ ವಿಷಯ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲ ನೀವು ಅಲ್ಲಿಗೆ ಬರ್ತಿಲ್ಲ. ನನ್ನ ಪ್ರಶ್ನೆ ಏನು ಅಂತಂದ್ರೆ, ಯಾವ ಹಾಫೀಜ್ ಸಯೀದ್ ಯಾವ ಅಮಾಯಕರನ್ನ ಕೊನ್ನಲ್ಲ, ಸಾಕಷ್ಟು ಜನರನ್ನ ಕೊನ್ನಲ್ಲ, ಅವನು ಅಜ್ಮಲ್ ಕಸಬನ್ನ ಕಳಿಸ್ಕೊಟ್ಟ, ಆಯುಧಗಳನ್ನ ಕೊಟ್ಟು ಇನ್ನೂ 9 ಜನರನ್ನ ಕಳಿಸ್ಕೊಟ್ಟ.
ಅಂತವನ ಜೊತೆ ನೀವು ಕೂತಿದ್ದೀರಾ. ನಾನು ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ. ಆ ಫೋಟೋ ಕಡೆಗೆ ಈ ಫೋಟೋಗೆ ಬನ್ನಿ. ಅದೇ ಫೋಟೋದ ಬಗ್ಗೆ ಮಾತಾಡ್ತೀನಿ. ಇನ್ನೊಂದು, ನನ್ನದು ಹಿಂದೂಸ್ತಾನಲ್ಲಿ ಎಷ್ಟು ಮೀಡಿಯಾ ಸೆಂಟರ್ಗಳಿದಾವೋ, ಗೌರ್ಮೆಂಟ್ದೇ ಆಗಿರಲಿ, ನಾನಲ್ಲಿ ಹೋದಾಗ ಅವರೆಲ್ಲ ಅಲ್ಲಿದ್ದರು. ಇಲ್ಲಿ ಹಂಗಾಮ ಯಾಕಾಗಲಿಲ್ಲ? ಅಲ್ಲಿ ಎಲ್ಲರೂ ಖುಷಿಯಾಗಿದ್ರು. ಆವಾಗಂತೂ ನಾನು ಮರೀದ್ ಕ್ಯಾಂಪ್ಗೂ ಹೋಗಿದ್ದೆ, ಯಾರು ಏನು ಮಾತಾಡಲಿಲ್ಲ. ನೀವು ಇದ್ರ ಬಗ್ಗೆ ಮಾತಾಡಿ, ನಾನು ಅದ್ರ ಬಗ್ಗೆ ನಿಮ್ಮ ಜೊತೆ ನನ್ನ ಹತ್ರ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಇದೆ. ನಾನು ನನ್ನ ಮಗಳು ಹುಟ್ಟಿದ್ಲ, ಆವಾಗ ನಾನು ಪಾಕಿಸ್ತಾನಕ್ಕೆ ಹೋಗಿದ್ದೆ. ಇಲ್ಲಿ ಅಫ್ಜಲ್ ಗುರು ಸಾಹಬ್ನ ಗಲ್ಲಿಗೇರಿಸಿದ್ರು. ಆವಾಗ ನಾನು ಪಾಕಿಸ್ತಾನಲ್ಲಿ ಇಸ್ಲಾಮಾಬಾದಲ್ಲಿ 48 ಗಂಟೆಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದೆ. ಆ ಸತ್ಯಾಗ್ರಹದ ಅರ್ಥ ಏನು? ಏನರ್ಥ? ವಾಟ್ ಈಸ್ ದ ಕನ್ಸೆಪ್ಟ್ ಆಫ್ ಹಂಗರ್ ಸ್ಟ್ರೈಕ್? ಹಂಗರ್ ಸ್ಟ್ರೈಕ್ನ ಒಂದೇ ಮೆಸೇಜ್ ಇರುತ್ತೆ. ಅಂದರೆ ನೀವು ಒಂದು ಪ್ರೊಟೆಸ್ಟ್ ಮಾಡ್ತೀರಾ, ನಿಮಗೆ ನೀವು ತೊಂದರೆ ಕೊಟ್ಕೊಂಡು, ನೀವು ಬೇರೆ ಯಾರಿಗೂ ತೊಂದರೆ ಕೊಡಲ್ಲ, ನೀವು ಬೇರೆ ಯಾವ ವೈಲೆನ್ಸು ಮಾಡಲ್ಲ. ಇದು ಬೇಸಿಕ್ ಕಾನ್ಸೆಪ್ಟು ಹಂಗರ್ ಸ್ಟ್ರೈಕ್ ಅಂದ್ರೆ. ಈ ಹಂಗರ್ ಸ್ಟ್ರೈಕ್ ನಾನು ಮಾಡಿದೆ ಪಾಕಿಸ್ತಾನ ನೆಲದ ಮೇಲೆ. ಮತ್ತು ಅಲ್ಲಿ ಸಿವಿಲ್ ಸೊಸೈಟಿ ಜನರು ಬಂದರು, ಎಲ್ಲ ಸರ್ಕಾರಿ ಪಾರ್ಟಿಗಳು ಬಂದರು, ಅಲ್ಲಿ ಹಾಫೀಜ್ ಸೈಯದ್ ಸಾಬ್ ಅವರು ಬಂದರು. ಆದರೆ ನೀವು ಈಗ ಇದನ್ನು ಹೇಳಿ ನನಗೆ, ಈ ಹಂಗರ್ ಸ್ಟ್ರೈಕ್ ಇದೆಯಲ್ಲ, ಇದರ ಉದ್ದೇಶ ಏನು, ಇದರ ಮೆಸೇಜ್ ಏನು? ಇಲ್ಲಿಗೆ ನಾನಂತೂ ಅಲ್ಲಿ ಯಾರನ್ನೂ ಕರೆದಿರ್ಲಿಲ್ಲ. ಎಷ್ಟು ಜನ ಬಂದ್ರೋ ಅವರೆಲ್ಲ ಸ್ವಂತ ತಾವೇ ಬಂದ್ರು. ಆದ್ರೆ ಯಾರು ಈ ಹಂಗರ್ ಸ್ಟ್ರೈಕ್ನ ನೋಡಿದ್ರೋ, ಈ ಹಂಗರ್ ಸ್ಟ್ರೈಕ್ನ ಮೆಸೇಜ್ ಏನಿತ್ತೋ, ಆ ಕಾನ್ಸೆಪ್ಟ್ ಏನು, ಇದರ ಮೆಸೇಜ್ ಏನು, ನೀವು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಉದ್ದೇಶವನ್ನ ತಲುಪಿಸಿ. ಉಪವಾಸ ಸತ್ಯಾಗ್ರಹ ಮುಂಬೈ ದಾಳಿ ನಂತರ ಭಾರತದಲ್ಲಿ ಮಾಡಿದ್ರೆ ಆಗ ನೀವು ಭಾರತದಲ್ಲಿ ಆರಾಮಾಗಿ ತಿರುಗಾಡ್ಬೋದಿತ್ತು. ನಿಮ್ಮ ಮೇಲೆ ಇಷ್ಟೊಂದು ಆರೋಪ ಎಲ್ಲ ಬರ್ತಿರ್ಲಿಲ್ಲ ಸರ್. ನೋಡಿ, ನಾನು ಮೊದಲೇನೂ ಹೇಳಿದ್ದೀನಿ, ನೀವು ನನಗೆ ಇದನ್ನೂ ಹೇಳ್ಬೋದು, ಅಂದರೆ ಪಾಕಿಸ್ತಾನಲ್ಲಿ ಜನ ಸತ್ತಾಗ ನೀವು ಹೋಗಿ ಯಾಕೆ ಸತ್ಯಾಗ್ರಹ ಮಾಡಲಿಲ್ಲ ಅಂತ ಅನ್ಬೋದು ನೀವು. ವಿಷಯ ಏನು ಅಂದರೆ, ಈ ಪಾಕಿಸ್ತಾನ್ ಅಂದರೆ ಮುಂಬೈನಲ್ಲಿ ಏನಾಯ್ತೋ, ಈ ಮುಂಚೆನೂ ಹೇಳಿದ್ದೀನಿ, ಈಗಲೂ ರಿಪೀಟ್ ಮಾಡ್ತಿದ್ದೀನಿ. ಖಾಲಿ ಯಾಸಿನ್ ಮಲಿಕ್ ಮಾತ್ರ ಅಲ್ಲ, ಕಾಶ್ಮೀರಲ್ಲಿ ಎಷ್ಟು ಇಂಡಿಪೆಂಡೆಂಟ್ ಲೀಡರ್ಸ್ ಇದ್ದಾರೋ ಅವರೆಲ್ಲರೂ ಮುಂಬೈ ಇನ್ಸಿಡೆಂಟ್ನ ಕಂಡೆಮ್ ಮಾಡಿದ್ರು. ಮತ್ತೆ ಏನಂದ್ರು ಅಂದ್ರೆ ಬ್ರೂಟಲ್ ಕಿಲ್ಲಿಂಗ್. ಯಾಸಿನ್ ಸಾಹೇಬ್ರೆ, ಅವ್ರು ಹೇಳ್ತಾ ಇರೋದು ಅಫ್ಜಲ್ ಗುರುಗೆ ಮರಣದಂಡನೆ ಆದಾಗ ನೀವು ಹಂಗರ್ ಸ್ಟ್ರೈಕ್ ಮಾಡಿದ್ರಿ. ಮುಂಬೈನಲ್ಲಿ ಅಟ್ಯಾಕ್ ಆದಾಗ ಹಫೀಜ್ ಸಯೀದ್ ವಿರುದ್ಧವಾಗಿ ಏನು ಹೇಳೋದಿಲ್ಲ, ಆಗ ಹಂಗರ್ ಸ್ಟ್ರೈಕ್ ಮಾಡಲ್ಲ. ಅಣ್ಣವ್ರೇ, ಒಂದ್ ವೇಳೆ ನಾನು ನಿಮಗೂ ಒಂದು ಕ್ವಶನ್ ಕೇಳಿದ್ರೆ, ನೀವು ಹಿಂದೂಸ್ತಾನ್ನ ನಾಗರಿಕರಲ್ವಾ? ಗಾಂಧೀಜಿ ಅವರು ಇಲ್ಲಿ ಹೋರಾಟ ಮಾಡ್ತಿರುವಾಗ ಬ್ರಿಟಾನಿಯಾದಿಂದ ಯಾವ ಜನ ಅಲ್ಲಿಂದ ಬಂದಿದ್ರೋ ಅವರು ಅವ್ರ ಜೊತೆ ನಿಂತು ಬಿಡ್ತಾ ಇದ್ರು. ನಾನು ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. 1 ಲಕ್ಷ ಕಾಶ್ಮೀರಿಗಳನ್ನ ಸಾಯಿಸಿದ್ರು. ಮಕ್ಕಳು, ಹೆಂಗಸರು, ವೃದ್ಧರು, ಚಿಕ್ಕ ಚಿಕ್ಕ ಮಕ್ಕಳು. ಒಂದ್ ವೇಳೆ ನಾನು ನಿಮಗೆ ಇದನ್ನೇ ಕೇಳಿದ್ರೆ, ಕಾಶ್ಮೀರ್ನ ಪ್ರತಿ ಓಣಿಯಲ್ಲಿ ಬರೀ ಸತ್ತಿರೋರ ಸಮಾಧಿಗಳು ಸಿಗುತ್ತೆ ಅಂತ, ಮತ್ ಅದಕ್ಕೋಸ್ಕರ ನೀವ್ ಯಾಕೆ ಬಂದು ಇಲ್ಲಿ ನೀವು ಪ್ರೊಟೆಸ್ಟ್ ಮಾಡೋದಿಲ್ಲ? ಯಾಸಿನ್ ಸಾಹೇಬ್ರೆ, ಕೊಲೆ ಮಾಡೋದಕ್ಕೆ ಆತಂಕವಾದಿಗಳು ಪಾಕಿಸ್ತಾನದಿಂದ ಬರ್ತಾರೆ, ಕೊಲೆ ಮಾಡೋದಕ್ಕೆ ಆತಂಕವಾದಿಗಳು ಸೂಡಾನಿಂದ ಬರ್ತಾರೆ. ನೋಡಿ, ನಾನು ಮೊದಲೇ ಕೂಡ ಹೇಳಿದ್ದೀನಿ, ಈಗಲೂ ರಿಪೀಟ್ ಮಾಡ್ತೀನಿ, ಮುಂಬೈಯಲ್ಲಿ ಏನಾಯ್ತೋ ನಾನು ಮಾತ್ರ ಅಲ್ಲ, ಕಾಶ್ಮೀರಲ್ಲಿ ಎಷ್ಟು ಇಂಡಿಪೆಂಡೆಂಟ್ ಲೀಡರ್ಸ್ ಇದ್ದಾರೋ ಅವರೆಲ್ಲರೂ ಕಂಡೆಮ್ ಮಾಡಿದ್ರು ಮತ್ತೆ ಹೇಳಿದ್ರು. ನಾನು ಇವತ್ತು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ, ಇವತ್ತು ನಿಮ್ ಜೊತೆ ಕೂಗಾಡಕ್ಕೂ ಸಿದ್ಧವಾಗಿದ್ದೀನಿ. ಯಾವ ವ್ಯಕ್ತಿ ಭಾರತದ ವಿರುದ್ಧ ಯುದ್ಧ ಶುರು ಮಾಡಿದ್ನೋ ಅವನ ಕ್ಯಾಂಪಿಗೆ ಹೋಗ್ತೀರಾ, 4 ಗಂಟೆಗಳ ಕಾಲ ಅಲ್ಲಿರ್ತೀರಾ. ಆ ಸಮಯದಲ್ಲೂ ಕೂಡ ಅವನು ಹಿಂದೂಸ್ತಾನದ ಮೋಸ್ಟ್ ವಾಂಟೆಡ್ ಆತಂಕವಾದಿ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ. ಆ ಸಮಯದಲ್ಲಿ ಈ ವಿಷಯ ಏನ್ ಸೀರಿಯಸ್ ಆಗಿ ಹೋಗ್ತಾ ಇತ್ತೋ, ನಿಮ್ಮ ಹಿಂದೂಸ್ತಾನ್ನಲ್ಲೂ ಪಾಕಿಸ್ತಾನ್ನಲ್ಲೂ ಇಡೀ ಜಗತ್ತಲ್ಲಿ ಮತ್ತೆ ಕಾಶ್ಮೀರ್ನಲ್ಲಿನೂ ಒಂದು ಪಾಸಿಟಿವ್ ವೈಬ್ ಇತ್ತು. ಒಂದು ವೇಳೆ ಈ ಸಮಸ್ಯೆ ಬಗೆಹರಿಯುವ ಸಮಯ ಬಂದಿದೇನೋ ಅಂತ. ನಾನು ನಿಮ್ಮನ್ನ ಒಂದು ಫೈನಲ್ ಪ್ರಶ್ನೆ ಕೇಳಬೇಕು ಅಂತ ಇದ್ದೀನಿ. ನಿಮ್ಗೆ ನಿಜಕ್ಕೂ ಅನ್ಸುತ್ತಾ ಹಫೀಜ್ ಸಯೀದ್ ಅಂತ ವ್ಯಕ್ತಿ ಯಾರು ಹಿಂದೂಸ್ತಾನದ ಶತ್ರು ಆಗಿದ್ದಾನೋ, ಇಲ್ಲಿ ಆತಂಕವನ್ನ ಸೃಷ್ಟಿ ಮಾಡ್ತಾನೋ, ಯಾರು ಆತಂಕವಾದಿಗಳನ್ನ ಸೃಷ್ಟಿ ಮಾಡ್ತಾನೋ, ಅವನ ಜೊತೆಗೆ ಯಾರಾದ್ರೂ ಮಾತುಕತೆ ಮಾಡ್ಬೇಕಾ? ಅವನು ಮನುಷ್ಯತ್ವದ ಶತ್ರು ಅಲ್ವಾ? ಅವನು ಇಸ್ಲಾಂನ ಶತ್ರು ಅಲ್ವಾ? ನೋಡಿ, ನಾನು ನಿಮಗೊಂದು ಮಾತು ಹೇಳ್ತೀನಿ. ನಾವು ಕಾಶ್ಮೀರ ಬಗ್ಗೆ ಮಾತಾಡುವಾಗ ನಾನು ಯಾವಾಗೂ ಹೇಳಿಲ್ಲ ಈ ಲಷ್ಕರ್ ಎ ತೊಯ್ಬಾ ಏನಿದೆಯಲ್ಲ ಅವರು ಕಾಶ್ಮೀರ್ ಸಮಸ್ಯೆ ಬಗ್ಗೆ ಮಾತಾಡಬೇಕು ಅಂತ. ಇದು ನನ್ನ ಒಪಿನಿಯನ್ ಅಲ್ಲ. ನನ್ನ ಕನ್ಸರ್ನ್ ಏನು ಅಂದರೆ, ನಾನು ಹಿಂದೂಸ್ತಾನ್ನ ಪ್ರೈಮ್ ಮಿನಿಸ್ಟರ್ ಅವ್ರ ಜೊತೆ ಮಾತಾಡಿದಾಗೂ ಇದನ್ನೇ ಹೇಳಿದೆ, ನಾನು ವೈಟ್ ಹೌಸ್ಗೆ ಹೋದೆ, ಅಮೆರಿಕಾಗೆ ಹೋದಾಗೂ ಇದನ್ನೇ ಹೇಳಿದೆ.
ಅಮೆರಿಕಾಗೆ ಹೋದಾಗ್ನೂ ನಾನು ಏನು ಹೇಳಿದೆ ಅಂದರೆ, ಕಾಶ್ಮೀರಲ್ಲಿ ಮಿಲಿಟೆಂಟ್ ಪವರ್ ಲೀಡರ್ ಏನಿದಾರಲ್ವಾ, ಅದರ ನಾಯಕ ಸರ್ಬರಾಜುದ್ದೀನ್ ಏನಿದ್ದಾರೆ, ನಾನು ಹೇಳಿದೆ ಮಾತುಕತೆಯಲ್ಲಿ ಅವ್ರನ್ನೂ ಸೇರಿಸ್ಕೋಬೇಕು, ಅದು ಉತ್ತಮ ಅಂತ. ಯಾಕಂದ್ರೆ ಒಂದು ಜೆನ್ಯೂನ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ ಯಾವುದೇ ಮಾತುಕತೆ ಆಡೋದಕ್ಕೆ ಅಂತ. ಇದು ನನ್ನ ಪರ್ಪಸ್. ಅದು ಬಿಟ್ರೆ ನಾನು ಹಾಫಿಜ್ ಸೈಯದ್ ಸಾಬ್ ಜೊತೆ ಮಾತಾಡಿದಾಗ, ಹಾಫಿಜ್ ಸೈಯದ್ ಸಾಬ್ ಜೊತೆ ನಾನು ಮೀಟ್ ಆದ್ನಲ್ಲ ಮರೀದ್ ಕ್ಯಾಂಪ್ನಲ್ಲಿ ಅವರಿಗೆ ನಾನು ಏನು ಹೇಳಿದೆ ಅಂದರೆ, ಅದರಲ್ಲಿ ರುಸುಲ್ ಅಸ್ಲಮ್ದು ನಾನೇನು ಕೋಟಿಂಗ್ ಕೊಟ್ಟಿದ್ದೆ, ಒಂದು ವೇಳೆ ಈ 2 ದೇಶಗಳು ಮತ್ತೆ ಕಾಶ್ಮೀರ್ ಮಾತುಕತೆಯಲ್ಲಿ ಮುಂದುವರಿತಿದ್ದಾರೆ ಅಂದರೆ ಈ ಸಮಯದಲ್ಲಿ ನಾವು ಪೀಸ್ಫುಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅಂತ.